ವಿಶೇಷ ಭೂಸ್ವಾಧೀನಕ್ಕೆ ಶಿವೇಗೌಡರು ಅಂತ ಮತ್ತು ಸರ್ವೇಯರು ಮತ್ತು ಅವ್ರ ತಂಡದವ್ರು ಬಂದಿದ್ದಾರೆ. 23 ಮಾಡೋಕ್ಕೆ ಬಂದಿದ್ದಾರೆ. 22 ಆಗಿದೆ. ಅಂದರೆ 22ನಲ್ಲಿ ನೋಟಿಸು ಅಬ್ಜೆಕ್ಷನ್ನಿಗೆ ಫೈಲ್ ಮಾಡೋಕ್ಕೆ ಹೇಳಿದ್ರು. ನಾವು 80 to 90% ನಾವು ಕೊಡಲ್ಲ ಅಂತ ಹೇಳಿದ್ದೀವಿ. 85% 90% ಕೊಡಲ್ಲ ಅಂದಮೇಲೆ ಇವ್ರು ಬರಲೇಬಾರ್ದು. ಆದರೂ ಬಂದಿದ್ದಾರೆ. ಯಾರಿಗೆ ಬಂದಿದ್ದಾರೆ ಅಂದರೆ ಇವ್ರಿಗೆ ಮಿನಿಸ್ಟ್ರದ್ದು ಒತ್ತಡ ಇದೆ. ಕನ್ಸರ್ನ್ ಎಂ ಬಿ ಪಾಟೀಲ್ ಅಂತ ಇದೆಲ್ಲ ಅವನು ಒಂದು ಮಗ ಯಾರು ನಮ್ಮ ಮೂರಹಳ್ಳಿನೂ ಮಾರ್ಕೊಂಬಿಟ್ಟವ್ರೆ. ಹನುಮಂತಪುರ, ಬಿದ್ಲೂರು, ಕೋಡಿಪಾಳ್ಯನ ಮಾರ್ಕೊಂಬಿಟ್ಟು ಪಾಪ ಅಧಿಕಾರಿಗಳಿಗೆ ನಮಗೆ ತೊಂದರೆ ಮಾಡ್ತಾವ್ರೆ. ರೈತರಿಗೆ ಬೀದಿ ಅಲ್ಲಿ ನೋಡಿ, ನೀವೇ ನೋಡಿದ್ರಲ್ಲ ಇವಾಗ 250 ಎಕರೆ 300 ಎಕರೆ ತೋಟ, ನಿಯರ್ಲಿ 250ರಿಂದ 300 ಎಕರೆ ತೋಟ ಇದೆ. ಇವರು 485 ಎಕರೆ ಇವರು ಅಕ್ವೈರ್ ಮಾಡವ್ರೆ. ಸೊ ಇವ್ರ ಬ್ಲ್ಯಾಂಕ್ ಲ್ಯಾಂಡ್ ಎಷ್ಟು ಸಿಗ್ತೈತಿ ಇವ್ರಿಗೆ? ಸಿಕ್ಕದೇ ಇಲ್ಲ. ಆಮೇಲೆ ಇದು ಕ್ಯಾಶ್ಮೆಂಟ್ ಏರಿಯಾ, ಬಫರ್ ಝೋನು, ಕೆರೆಗಳು, ವಾಟರ್ ಬೆಲ್ಟು ಇವೆಲ್ಲ ಇದಾವೆ. ಆದ್ರೂ ಇವ್ರು ಅಕ್ವೈರ್ ಮಾಡಬೇಕು ಅಂತ ಜಿದ್ದು ಹಿಡಿದ್ಬಿಟ್ಟವ್ರೆ. ಹಂಗಾಗಿ ಇವರು ಯಾವುದೇ ರೀತಿ ಬಿಡಲ್ಲ ಅಂತ ಕಾಣಿಸ್ತೈತೆ. ನಾವು ಮುಂದಿನ ಹೋರಾಟ ಹಮ್ಮಿಕೊಂಡಿದ್ದೀವಿ. ಇದು ನೆಕ್ಸ್ಟ್ ಆಗಲಿ ಲೀಗಲಾಗಿ ಕೋರ್ಟ್ಗೆ ಇರ್ಬೋದು, ಗವರ್ನರ್ ಇರಬೇಕು, ಇನ್ನೊಬ್ಬರು ಎಲ್ಲ ಹೋಗ್ಬಿಟ್ಟು ಹೋರಾಟ ಮಾಡಬೇಕು ಅಂತ ಇದ್ದೀವಿ. ಇದ್ರ ಬಗ್ಗೆ 28 1, 2, 3 ಮುಗಿಸ್ಬಿಟ್ಟು ಅವಾರ್ಡ್ ಮಾಡೋಕ್ಕೆ ಹೊರಟಿದ್ದಾರೆ. ಅವಾರ್ಡ್ ನಿಮ್ಗೆ ಗೊತ್ತಿಲ್ಲ, KDBTS ರಿಯಲ್ ಎಸ್ಟೇಟ್ ಏಜೆನ್ಸಿ ಅಂತ ಎಲ್ಲ ಭೂಮಿಯವ್ರನ್ನ ಎಲ್ಲ ರೈತರನ್ನ ಅವ್ರವ್ರ ಜಮೀನು ಒದಿಸಿ ಓಡಿಸ್ತಾರೆ ಎಲ್ಲ. ಸರ್, ಈಗ ಬೇರೆ ಗ್ರಾಮಗಳು ರೈತರುಗಳಿಗೆ ಅಂತಾರೆ, ಪಕ್ಕದ ಗ್ರಾಮಗಳು ಇದನ್ನು ಪೋಡಿ ಮುಕ್ತ ಇದನ್ನ ಮಾಡ್ತಾ ಇದಾರೆ. ಎಲ್ಲ ಒಂದ್ ಕಡೆ ಬೇರೆ ಕೆರೆಗತ್ತಿನೂರು ಇರ್ಬೋದು, ಬೇರೆ ಗ್ರಾಮಗಳವ್ರಿಗೆ ಏನ್ ಹೇಳ್ತೀರಾ ಸರ್? ಸರ್, ಇದು ರೈತರು ಅವೇರ್ ಆಗಬೇಕು. ಈ ರೈತರು KDB ಅಂದರೆ ನಿಜವಾಗ್ಲೂ ಇವ್ರು ಯಾವುದು ಫ್ಯಾಕ್ಟ್ರಿ ತರಲ್ಲ, ಇಲ್ಲ ಏನೇ ಅಭಿವೃದ್ಧಿ ಮಾಡಲ್ಲ, ಅದೆಲ್ಲ ಸುಳ್ಳು ಆಶ್ವಾಸನೆ. ಈ ರೈತರನ್ನೇ ಒಕ್ಕಲೆ ಎಬ್ಬರಿಸ್ಬಿಟ್ಟು ಅವ್ರು ಯಾರೋ ಮಾರವಾಡಿಗಳಿಗೋ ಇಲ್ಲ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ಗೋ 200-300 ಎಕರೆ ಇವರು ದಂಧೆ ಮಾಡ್ಕೊಂಬಿಟ್ಟವ್ರು ಇದನ್ನು. ಸೊ ಎಲ್ಲ ರೈತರು ಅವೇರ್ ಆಗಬೇಕಾಗಿದೆ. ರೈತರು ಅವೇರ್ ಆಗಿ ಅವ್ರಿಗೆ ಭೂಮಿ ಕೊಡ್ದಂಗೆ ಹೋರಾಟ ಮಾಡಬೇಕು. ಇವಾಗ ನಾವು ಹೆಂಗೆ ಹೋರಾಟ ಮಾಡೋದು, ಎಲ್ಲ ರೈತರುಗಳು ಹಂಗೆ ಹೋರಾಟ ಮಾಡಬೇಕು. ಎಲ್ಲ ಊರು ಇವಾಗ ಏನಾದರೂ ನಿಮ್ಗೆ ಡೆವಲಪ್ಮೆಂಟ್ ಸಿಕ್ಕಿದೆ ಸರ್? ಪ್ರಾಥಮಿಕವಾಗಿ ಏನು ಡೆವಲಪ್ಮೆಂಟ್ ಅಂದರೆ ನಿಮಗೆ ಅನುಕೂಲ ಆಗಿದೆ ಸರ್? ಈಗ ಹೋರಾಟ ಈಗ ಆಗಿದೆ ನೋಡಿ. ಇವಾಗ ನಾವು ಇಷ್ಟೊತ್ತಿಗೆ ಆಲ್ರೆಡಿ ಅಕ್ವಿಷನ್ ಪ್ರೊಸೀಡಿಂಗ್ ಮುಗಿಸ್ಬಿಡೋರು. ನಾವು ಇಷ್ಟೊಂದು ಹೋರಾಟ ಮಾಡಿದ್ಕೆ ಇಂಥವ್ರಿಗೂ ನಿಂತಿದೆ. ನಾವು ಇನ್ನು ಮುಂದೆ ಆಗೋಕ್ಕೂ ಬಿಡಲ್ಲ ನಾವು. ಈಗ ವಿಶೇಷ ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಮುಂದಿನ ಹೋರಾಟ ಉಗ್ರಾಟ ಹೋರಾಟ ಇರ್ತೈತೆ. ಆಮೇಲೆ ಇದನ್ನು ಕಾನೂನು ರೀತಿಯಲ್ಲಿ ನಾವು ತಗೊತೀವಿ. ಕಾನೂನು ಬಿಟ್ಟು ನಾವು ಮಾಡೋಕ್ಕಲ್ಲ. ಇವ್ರಿಗೆ ಏನಾಗಿದೆ ಅಂದರೆ KDB ಆ್ಯಕ್ಟ್ ಪ್ರಕಾರ ರೈತರಿಗೆ ಎಲ್ಲೂ ಕಾನೂನಿಲ್ಲ. ಅದು ಸಮಸ್ಯೆ ನಮಗಾಗಿರೋದು. ಎಲ್ಲ KDB ಹೆಂಗಿದೆ ಅಂದರೆ ಈ ಏನದು ಹೇಳ್ತಾರಲ್ಲ, ಈ ಮರಣ ಶಾಸನ ಬರೆದ್ಬಿಟ್ಟವ್ರೆ. KDB ಆ್ಯಕ್ಟ್ ಇಸ್ ನಥಿಂಗ್ ಬಟ್ ಮರಣ ಶಾಸನ. ನಾವು ರೈತರು ಏನೂ ಮಾಡೋಕ್ಕಲ್ಲ, ಹಂಗೆ ಆ್ಯಕ್ಟ್ ಮಾಡಿಬಿಟ್ಟವ್ರೆ. ಸೊ ಈ ಆ್ಯಕ್ಟ್ನ ನಾವು ಫೈಟ್ ಮಾಡ್ಬೇಕಂದ್ರೆ ತುಂಬ ಕಷ್ಟ ಇದೆ. ನಾವು ತುಂಬ ಚಾಲೆಂಜಿಂಗ್ ಆಗಿ ತಗೊಂಡು ವ್ಯಾಕ್ಟ್ನ ನಾವು ಫೈಟ್ ಮಾಡಬೇಕಾಗಿದೆ. ಆದರೂ ನಾವೆಲ್ಲ ರೈತರುಗಳು ಒಗ್ಗಟ್ಟಾಗಿದ್ದೀವಿ, ನಾವು ಮಾಡ್ತೀವಿ ಅದನ್ನು. ವಿಜಯ್ ಕುಮಾರ್ ಅಂತ ಮಾಜಿ ಕುನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಓಕೆ.